ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷ ಕೆಮಿಸ್ಟ್ರಿ ಪಾಠ ಮಾಡಿರುವಂಥ ಎಕ್ಸ್ಪೀರಿಯನ್ಸಲ್ಲಿ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲಾಗಿ ಕನ್ನಡದಲ್ಲಿ ಹೇಳ್ತಾ ಎಲ್ಲ ಹುಡುಗರನ್ನ, ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರನ್ನ, ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ಹುಡುಗರನ್ನ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಆ ಇಂಟೆನ್ಷನಲ್ಲಿ ನಾನು ಛಾಯ ಅನ್ನೋ ಒಂದು ಇದು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಇದನ್ನು ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋದಕ್ಕೆ ನಿಯರ್ಲಿ ನಾವು 5ರಿಂದ 6 ಅವರ್ನ ಸ್ಪೆಂಡ್ ಮಾಡಿರ್ತೀನಿ. ಸೊ ನಾನು ಹಾಕ್ತಾ ಇರೋ ಎಫರ್ಟು ಅಷ್ಟು ಜನಕ್ಕೆ ರೀಚ್ ಆಗ್ತಾ ಇಲ್ಲ, ಅಥವಾ ಅದನ್ನು ಕಂಪ್ಲೀಟಾಗಿ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ತಿಲ್ಲ ಅನ್ಸುತ್ತೆ. ಆದರೂ ನಾನು ಎಫರ್ಟ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಾನೀಗ ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಅನ್ನೋವಂಥ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ರಿಡ್ಜ್ ಕೋರ್ಸ್ ಅಂದರೆ ಏನು ಅಂದರೆ, ನೀವು ಕೆಮಿಸ್ಟ್ರಿನ ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತೀರ, PUCನಲ್ಲಿ ಓದಿರ್ತೀರ, ಹೈಸ್ಕೂಲಲ್ಲಿ ಓದಿರ್ತೀರ, ಕೆಲವೊಂದು ಇದರಲ್ಲಿ ಅದಕ್ಕಿಂತ ಲೋಯರ್ ಕ್ಲಾಸಸ್ಸಲ್ಲೂ ಕೆಮಿಸ್ಟ್ರಿ ನೀವು ಓದಿರ್ತೀರ. ಆದರೆ ಆ ಕೆಮಿಸ್ಟ್ರಿನ ನೀವು ಆ ಕಾನ್ಸೆಪ್ಟ್ನ ಅಥವಾ ಆ ಏನು ಓದಿರ್ತೀರಲ್ಲ, ಅದು ಈಗ ಡಿಗ್ರಿ ಓದ್ಬೇಕಾದ್ರೆ ದೆರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್. ಆ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ, ಆ ಗ್ಯಾಪ್ನ ಬ್ರಿಡ್ಜ್ ಮಾಡೋದಕ್ಕೆ ಒಂದು ಕೋರ್ಸ್ ಮಾಡ್ತೀವಿ. ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ನೀವು ಕೆಮಿಸ್ಟ್ರಿ ಓದಿರಲ್ಲ ಅಂತಲ್ಲ, ಕೆಮಿಸ್ಟ್ರಿ ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತೀರ, ಆದರೆ ಅದನ್ನು ನೀವು ಅರ್ಥ ಮಾಡ್ಕೊಂಡು ಓದಿರ್ತೀರ, ಕಾನ್ಸೆಪ್ಟ್ ಗೊತ್ತಿರುತ್ತಾ, ಅಥವಾ ಬರೀ ಗಟ್ ಮಾಡಿರ್ತೀರ, ಅಥವಾ ಅದು ಅರ್ಥ ಗೊತ್ತಿಲ್ಲದಂಗೆ ಆ ಪದಗಳನ್ನ ಉಪಯೋಗಿಸ್ತಿರ್ತೀರ. ಸೊ ಹಾಗಾಗಿ ನಿಮಗೆ ಅದು ಬೇಸಿಕ್ ಟರ್ಮ್ಸ್ ಏನಿದೆ, ಫಂಡಮೆಂಟಲ್ ಟರ್ಮ್ಸ್ ಏನಿದೆ, ಫಂಡಮೆಂಟಲ್ ಕಾನ್ಸೆಪ್ಟ್ ಏನಿದೆ, ಅದು ಚೆನ್ನಾಗಿ ಅರ್ಥ ಆಯಿತು ನಿಮಗೆ ಅಂತಂದರೆ, ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಆ ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೆಮಿಸ್ಟ್ರಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ದೀನಿ, ಬ್ರಿಡ್ಜ್ ಕೋರ್ಸ್ನ ಮಾಡಿದ್ದೀನಿ. ಇನ್ ಆರ್ಡರ್ ಟು ಅಟ್ರಾಕ್ಟ್ ಟುವರ್ಡ್ಸ್ ಕೆಮಿಸ್ಟ್ರಿ. ಎಲ್ಲ ಕೆಮಿಸ್ಟ್ರಿ ಅಂದರೆ ಕಷ್ಟ ಇಲ್ಲ, ತುಂಬ ಸಿಂಪಲ್ ಆಗಿದೆ. ನಾವು ಡೇ ಟು ಡೇ ಲೈಫಲ್ಲಿ ಏನು ಮಾಡ್ತಾ ಇದ್ದೀವೋ ಅದೇ ಕೆಮಿಸ್ಟ್ರಿ, ಅದು ಅವ್ರಿಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿದ್ದೀನಿ. ಆಲ್ರೆಡಿ 24 ವೀಡಿಯೋ ಅದನ್ನು ಆ ಬ್ರಿಡ್ಜ್ ಕೋರ್ಸ್ ಮೇಲೆ ಮಾಡಿದ್ದೀನಿ. ದೀಸ್ ಆರ್ ದಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್ ದಟ್ ಎವ್ರಿ ಕೆಮಿಸ್ಟ್ರಿ ಸ್ಟೂಡೆಂಟ್ ಶುಡ್ ನೋ ಅಂಥದ್ದು. ಅದು 24 ವೀಡಿಯೋಗಳಾಗಿದೆ. ಇದು 25 ವೀಡಿಯೋ ಮಾಡ್ತಾ ಇರೋದು. ಇವತ್ತಿನ ವೀಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಯಾವ್ಯಾವಿದೆಯಲ್ಲ ಅದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಈವನ್ ದೋ ವಿ ಹ್ಯಾವ್ ಲ್ಯಾಕ್ಸ್ ಆಫ್ ಮಿಲಿಯನ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಆ್ಯಂಡ್ ಎವ್ರಿ ಡೇ 1000 new isolated compounds ಅಥವಾ chemically produced compounds are added to the list of organic chemistry. ಅಷ್ಟೆಲ್ಲ ಇದ್ರೂ ಈವನ್ ದೋ ದೆರ್ ಆರ್ ಮೆನಿ ರಿಯಾಕ್ಷನ್ಸ್, ಮೆನಿ ಕಾಂಪೌಂಡ್ಸ್, ಓನ್ಲಿ ದೋಸ್ ಕಾಂಪೌಂಡ್ಸ್ ಜನರಲಿ ದೇ ಅಂಡರ್ಗೋ 5 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್, ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಅದು ಯಾವುದು ಅಂದ್ಕೊಳ್ತಾ ಹೋಗೋಣ. ಎಗೇನ್ ವೆಲ್ಕಮ್ ಟು ಛಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಇವಾಗ ಈ ಪಿರಿಯಾಡಿಕ್ ಟೇಬಲ್ಲಿ ನಿಮಗೆ 118 ಎಲಿಮೆಂಟ್ಸ್ ಇದ್ದರು. ಆ ಎಲಿಮೆಂಟ್ ಕಾಂಪೌಂಡ್ಸ್ನು ಒಂದು ಕಡೆಗೆ, ಆರ್ಗ್ಯಾನಿಕ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಇನ್ನೊಂದು ಕಡೆಗೆ, ಅಥವಾ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಇನ್ನೊಂದು ಕಡೆಗೆ ಹಾಕಿ ತಕ್ಕಡಿಗೆ ಹಾಕಿ ನೀವು ತೂಗಿದ್ರೂ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ನಂಬರು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ವಿ ಆರ್ ಸ್ಟಡಿಂಗ್ ದಟ್ ಆಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಯಾಕೆಂದರೆ ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಹಂಗಾಗಿ ಅದನ್ನು ನಾವು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಆಗಿ ಓದ್ತಾ ಹೋಗ್ತೀವಿ. ಈವೊಂದು ಅಷ್ಟೆಲ್ಲ ಕಾಂಪೌಂಡ್ಸ್ ಇದ್ರೂ ಅಷ್ಟು ಕಾಂಪೌಂಡ್ಸನ್ನು ಓನ್ಲಿ 5ರಿಂದ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆಗಿ ಅವು ಎಕ್ಸಿಬಿಟ್ ಆಗ್ತವೆ. ಯಾವ್ಯಾವುದು ಅಂತಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಕಂಡೆನ್ಸೇಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ರೀಅರೇಂಜ್ಮೆಂಟ್ ರಿಯಾಕ್ಷನ್. ಇಲ್ಲೆಲ್ಲ ನಿಮಗೆ ಆಕ್ಸಿಡೇಷನ್ ಆಗ್ಬೋದು, ರಿಡಕ್ಷನ್ ಆಗ್ಬೋದು, ದೋಸ್ ಆರ್ ದಿ ಜನರಲ್ ರಿಯಾಕ್ಷನ್. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುವಂಥ ರಿಯಾಕ್ಷನ್ಸ್ಗಳು ಯಾವ್ಯಾವುದು ಅಂತಂದರೆ, ಓನ್ಲಿ ನೀವು ಜನರಲಿ ಕನ್ಸಿಡರ್ ಮಾಡ್ತೀನಿ ಅಂದರೆ 3 ಟೈಪ್ ಕನ್ಸಿಡರ್ ಮಾಡ್ಕೋಬೋದು. 5 ಇದ್ರೂ 3 ಜನರಲಿ ನಮಗೆ ತುಂಬ ಕಾಣಿಸ್ಕೊಡುವಂಥದ್ದು. ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದನ್ನು ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಎರಡನೇದು ಅಡಿಷನ್ ರಿಯಾಕ್ಷನ್, ಮೂರನೇದು ಎಲಿಮಿನೇಷನ್ ರಿಯಾಕ್ಷನ್. ಕಂಡೆನ್ಸೇಷನ್ಸು ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಜನರಲಿ ಸಬ್ಸ್ಟಿಟ್ಯೂಷನ್, ಅಡಿಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಕಂಡೆನ್ಸೇಷನು, ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಇರುತ್ತೆ. ಇದ್ರ ಜೊತೆಗೆ ಆಕ್ಸಿಡೇಷನ್, ರಿಡಕ್ಷನ್ ರಿಯಾಕ್ಷನ್ಸ್ ನಿಮಗೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಷ್ಟೆಲ್ಲ ಕಾಂಪೌಂಡ್ಸ್ ಇದ್ರು, ಅದನ್ನು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಓದ್ತಾ ಇದ್ರು. ಅದನ್ನು ಸ್ಟಡಿ ಮಾಡೋದು ತುಂಬ ಸಿಂಪಲ್. ಯಾಕೆ ಅಂದರೆ ಒಂದು 5-6 ರಿಯಾಕ್ಷನ್ಗೆ ಇರುವಂಥದ್ದು. ಸೊ ಈಗ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ ಯಾವ್ಯಾವುದಿದೆ ಅಂತ. ಇದು ಗೊತ್ತಾಯಿತು ಅಂತಂದರೆ ನನಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನಾನು ಅನಲೈಸ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ನಾವು ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಅಂದರೆ, ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಒನ್ ಬೈ ದಿ ಅದರ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್.
ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಜನರಲಿ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಎಚ್ನ ನಾನು ಏನು ಮಾಡ್ತೀನಿ, ಇನ್ನೊಂದು ಯಾವುದೋ ಗ್ರೂಪಿಂದ ರೀಪ್ಲೇಸ್ ಮಾಡಿದ್ರೆ ಅಥವಾ ಇನ್ನೊಂದು ಯಾವುದೋ ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಹೆಚ್ನ ತೆಗೆದು ಬೇರೆ ಗ್ರೂಪ್ ಹಾಕಿದ್ರೆ ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀನಿ. ದ ರಿಯಾಕ್ಷನ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎನ್ ಆಟಮ್ ಆರ್ ಗ್ರೂಪ್ ಆಫ್ atom by another group or another atom is called as a substitution reaction. Example ಈಗ alkanes ಅಲ್ಲಿ H is replaced by some other group. Alloalkanes ಅಲ್ಲಿ H is replaced by some other group. Alcohols OH group is replaced by some other compound. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಜನರಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಗುತ್ತೆ. sp3 ಹೈಬ್ರಿಡೈಸ್ಡ್ ಕಾರ್ಬನ್. ನಿಮ್ಗೆ ಆಲ್ರೆಡಿ ನಾನು ಹೈಬ್ರಿಡೈಸೇಷನ್ ಬಗ್ಗೆ ಹೇಳಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಕೊಟ್ಟರೆ ನಿಮಗೆಲ್ಲ 24-25 ವೀಡಿಯೋಗಳು ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಅಲ್ಲಿ ನೀವು ನೋಡಿಕೊಟ್ರೆ ಈಸಿ ಆಗುತ್ತೆ. ದೀಸ್ ಆರ್ 25 ಏನಿದ್ದೀರ ವೀಡಿಯೋಸು ತೀರಾ ಎಲಿಮೆಂಟ್ರಿ ವೀಡಿಯೋಸು ಎಲ್ಲರಿಗೂ ಎಲ್ಲದೂ ಗೊತ್ತಿರಲಿಕ್ಕೇ ಬೇಕು. ಇದು ನೀವು BSc ಮಾಡ್ತಾ ಇದ್ದೀರಾ ಅಥವಾ MSc ಮಾಡ್ತಾ ಇದ್ದೀರಾ ಅಂದರೆ ಅವೆಲ್ಲ ನಿಮಗೆ ಗೊತ್ತಿರಲೇಬೇಕು. ತುಂಬ ಎಲಿಮೆಂಟ್ರಿ ಇದೆ, ಇದನ್ನು ನಿಮಗೆ ಗೊತ್ತಿರಲಿಕ್ಕೆ ಬೇಕು. ಆವಾಗ ನಿಮಗೆ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಬರುತ್ತೆ, ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಆಲ್ಕೇನ್ಸಲ್ಲಿ ಯಾವಾಗಲೂ sp3 ಹೈಬ್ರಿಡೈಸ್ಡ್ ಇರುತ್ತೆ ಅಥವಾ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಇತ್ತು ನಿಮ್ಮ ಕಾಂಪೌಂಡಲ್ಲಿ ಅಂತಂದರೆ, ವೇಲೆನ್ಸಿ ಆಫ್ ದಿ ಕಾರ್ಬನ್ ಸ್ಯಾಟಿಸ್ಫೈಡ್ ಬೈ ಸಿಂಗಲ್ ಬಾಂಡ್ ಇತ್ತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತ ಕರಿತೀವಿ. ಸೊ ಜನರಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇರುವಂಥ ಕಾಂಪೌಂಡ್ಸು ಸಬ್ಸ್ಟಿಟ್ಯೂಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸು ಆಗುತ್ತೆ. ಜೊತೆಗೆ ಬೆನ್ಝೀನು homologous of aromatic compounds which involves sp2 hybridization also going to undergo substitution reaction. ನಿಮಗೆ ಗೊತ್ತು aromatic compounds particularly benzene even though it's a compound containing 3 unsaturated bond, 3 double bond idrunu it going to behave like a saturated compound, that is because of the aromaticity. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಸ್ಯಾಚುರೇಟೆಡ್ ಕಾಂಪೌಂಡ್ ಥರನೇ ಬಿಹೇವ್ ಮಾಡುತ್ತೆ. ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಸೊ ಎಲ್ಲ ಸ್ಯಾಚುರೇಟೆಡ್ ಕಾಂಪೌಂಡು ದೇ ಆರ್ ಸಸೆಪ್ಟಬಲ್ ಟು ಸಬ್ಸ್ಟಿಟ್ಯೂಷನ್ ಆರ್ ರೀಪ್ಲೇಸ್ ಆಕ್ಷನ್ಸ್. ಈಗ ಆಲ್ಕೇನ್ಸಲ್ಲಿ ತೊಗೊಂಡು ನಾನೇನು ತೊಗೊಂಡು ಅದನ್ನು ಕೇಸಿನ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಅಲ್ಲೇನಾಗ್ತದೆ, ಒನ್ ಆಫ್ ದಿ H ಇಸ್ ರೀಪ್ಲೇಸ್ಡ್ ಬೈ Cl ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಒಂದು H ಇದೆ ಒಂದು Br ಇದೆ, ಆ Br ಇಸ್ ರೀಪ್ಲೇಸ್ಡ್ ಬೈ Cl ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆಲ್ಕೇನ್ಸ್ ತೊಗೊಂಡೆ ನಿಮ್ಗೆ ಆಲ್ರೆಡಿ ಗೊತ್ತು, ಮೀಥೇನ್ ಕ್ಲೋರಿನೇಷನ್ ಮಾಡಿದಾಗ ನನಗೆ CH3Cl ಬರುತ್ತೆ. ಸೊ ದಟ್ ಇಸ್ ಅನದರ್ ಎಕ್ಸಾಂಪಲ್. H ಇಸ್ ರೀಪ್ಲೇಸ್ಡ್ ಬೈ Cl ಗ್ರೂಪ್. ಈ ಥರ ಬೆನ್ಝೀನ್ ತೊಗೊಂಡ, ಬೆನ್ಝೀನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. H ಇಸ್ ರೀಪ್ಲೇಸ್ಡ್ ಬೈ ಎನಿ ಎಲೆಕ್ಟ್ರೋಫೈಲ್. ಹಾಗಾಗಿ ಆ ಥರ ರಿಯಾಕ್ಷನ್ಸು ನಿಮ್ಗೆ ಎಕ್ಸಾಂಪಲ್ಸು ಆಗ್ತಾ ಹೋಗುತ್ತೆ. ಅಗೇನ್ ದೀಸ್ substitution reactions depending upon what type of intermediate I am going to get. ಜನರಲಿ ನಿಮಗೆ ಬಾಂಡ್ ನಿಮ್ಗೆ ಯಾವುದೋ ಒಂದು ರಿಯಾಕ್ಷನ್ ಆಗಬೇಕು ಅಂತಂದರೆ ಓಲ್ಡ್ ಬಾಂಡ್ ಕ್ಲೀವ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು. ಹೋಮೋಲಿಟಿಕ್ ಕ್ಲೀವೇಜ್ ಅಥವಾ ಹೆಟರೋಲಿಟಿಕ್ ಕ್ಲೀವೇಜ್ ಆಗಬೇಕು. ಹೋಮೋಲಿಟಿಕ್ ಕ್ಲೀವೇಜ್ ಆಯಿತು ಅಂದರೆ ಇಂಟರ್ಮೀಡಿಯೇಟ್ ಏನು ಬರುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ ಬರುತ್ತೆ. ಹೆಟರೋಲಿಟಿಕ್ ಕ್ಲೀವೇಜ್ ಆಯಿತು ಅಂದರೆ ನಿಮಗೆ ಎಲೆಕ್ಟ್ರೋಫೈಲ್ಸ್ ಮತ್ತು ನ್ಯೂಕ್ಲಿಯೋಫೈಲ್ಸು ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಇಂಟರ್ಮೀಡಿಯೇಟ್ ದೀಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಫ್ರೀ ರ್ಯಾಡಿಕಲ್ substitution reaction, electrophilic substitution reaction, nucleophilic substitution reaction ಆಗಿ 3 ಆಫ್ ಕಾಂಪೌಂಡ್ಸ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆಸ್ ಅ ನೇಮ್ ಇಂಡಿಕೇಟ್ಸ್, ಇಲ್ಲೇನಾಗುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ಜನರೇಟ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ವಿಲ್ ಬಿ ಜನರೇಟೆಡ್ ಆಸ್ ಅನ್ ಇಂಟರ್ಮೀಡಿಯೇಟ್ ಇನ್ ದಿ ಗಿವನ್ ರಿಯಾಕ್ಷನ್. ಸೊ ಅಥವಾ ಈ ರಿಯಾಕ್ಷನಲ್ಲಿ ಏನಾಗುತ್ತೆ, ಫಸ್ಟ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ, ಆ ಫ್ರೀ ರ್ಯಾಡಿಕಲ್ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲೂ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ಯಾವುದರಿಂದ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ, ಯಾವ ಪಾತಿಂದ ಆಗ್ತಿದೆ ಅಂದರೆ ದ ಕ್ಲೀವೇಜ್ ಟೇಕ್ಸ್ ಪ್ಲೇಸ್ ಹೋಮೋಲಿಟಿಕಲಿ ಆ್ಯಂಡ್ ದೆರ್ ವಿಲ್ ಬಿ ಜನರೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್. ದೆರ್ ವಿಲ್ ಬಿ ಜನರೇಷನ್ ಆಫ್ ದ ಫ್ರೀ ರ್ಯಾಡಿಕಲ್. ಆ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಗುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲೂ ಸಬ್ಸ್ಟಿಟ್ಯೂಷನ್ನೇ ಆಗ್ತಾ ಇದೆ, ರೀಪ್ಲೇಸ್ಮೆಂಟ್ ಆಗ್ತದೆ. H ಇಸ್ ರೀಪ್ಲೇಸ್ಡ್ ಬೈ Cl. ಬಟ್ ಮೆಕ್ಯಾನಿಸಮ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಬಾಂಡ್ ಕ್ಲೀವೇಜ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು, ಹೋಮೋಲಿಟಿಕ್ ಕ್ಲೀವೇಜ್ ಆಗಬೇಕು ಅಂದರೆ ಅಟ್ ಎ ಹೈಯರ್ ಟೆಂಪರೇಚರ್ ಆರ್ ಅಟ್ ಎ UV ಲೈಟ್ ಪ್ರಕಾರ ಆಗುತ್ತೆ. ಸೊ ಕ್ಲೋರಿನೇಷನ್ ಆಫ್ ಮೀಥೇನ್, ನೀವು ಅದನ್ನು ಲೋಯರ್ ಕ್ಲಾಸ್ಗಳಿಂದ ಓದಿರ್ತೀರ. ಮೀಥೇನ್ ಅಂಡರ್ಗೋಸ್ ಸೀರೀಸ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಮೀಥೇನ್ ಕ್ಲೋರೈಡ್ ಬರುತ್ತೆ, ನೆಕ್ಸ್ಟ್ ಮಿಥಿಲಿನ್ ಕ್ಲೋರೈಡ್ ಬರುತ್ತೆ, ನೆಕ್ಸ್ಟ್ ಕ್ಲೋರೋಫಾರ್ಮ್ ಬರುತ್ತೆ, ನೆಕ್ಸ್ಟ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಬರುತ್ತೆ. ಸೊ ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಕ್ಲೋರಿನೇಷನ್ ಆಫ್ ಮೀಥೇನ್ ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ ಸನ್ಲೈಟ್. ಸೊ ಆ ರಿಯಾಕ್ಷನ್ಸ್ ಆರ್ ಎಕ್ಸಾಂಪಲ್ ಫಾರ್ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್. ಆ ಥರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತೊಗೊಂಡ್ರೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ನಾನು ನಿಮಗೆ ಒಂದು ನೀವು ಜನರಲಿ ಓದಿರುವಂಥದ್ದನ್ನು ತೊಗೊಳ್ತಾ ಇದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಡ್ಯೂರಿಂಗ್ ದಿ ರಿಯಾಕ್ಷನ್ ಹೆಟರೋಲಿಟಿಕ್ ಕ್ಲೀವೇಜ್ ಆಗುತ್ತೆ.
ಸೊ ನಿಮಗೆ ಅಟ್ಯಾಕ್ ಆಫ್ ದ ರೀಪ್ಲೇಸ್ಮೆಂಟ್ ಆಗಬೇಕು ಅಂದರೆ ಅಟ್ಯಾಕ್ಡ್ ಬೈ ದಿ ಎಲೆಕ್ಟ್ರೋಫೈಲ್. ಯಾವುದು ಎಲೆಕ್ಟ್ರೋಫೈಲ್ ಇರ್ತಾರ ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ರೀಪ್ಲೇಸ್ಮೆಂಟ್ ಆಗುತ್ತೆ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಸಿನ್ ನೀವೆಲ್ಲ ಓದ್ತೀರಾ. ನೈಟ್ರೇಷನ್ ಆಫ್ ಬೆನ್ಸಿನ್ ಓದ್ತೀರಾ, ಸಲ್ಫರ್ನೇಷನ್ ಆಫ್ ಬೆನ್ಸಿನ್ ಓದ್ತೀರಾ, ಹ್ಯಾಲೋಜನೇಷನ್ ಆಫ್ ಬೆನ್ಸಿನ್ ಓದ್ತೀರಾ, ಫ್ರೀಡ್ ಕ್ರಾಫ್ಟ್ ರಿಯಾಕ್ಷನ್, ಅಸೈಲೇಷನ್ ಅಂಡ್ ಆಲ್ಕಲೇಷನ್ ರಿಯಾಕ್ಷನ್ ಓದ್ತೀರಾ. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ, H is replaced by some other group. ಆ some other group ಯಾವುದು ಅಂದರೆ ಇಫ್ ಇಟ್ಸ್ ಅನ್ ಎಲೆಕ್ಟ್ರೋಫೈಲ್, ಅಂಥ ರಿಯಾಕ್ಷನ್ಗೆ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು, ಒಂದು ಹೋಗಿ ಇನ್ನೊಂದು ಬರೋದಕ್ಕೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್. ಒಂದು ಯಾವುದು ಆಗಿರುತ್ತಲ್ಲ ಅದೇನಾದರೂ ಫ್ರೀ ರಾಡಿಕಲ್ ಆಗಿದ್ರೆ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ಎಲೆಕ್ಟ್ರೋಫೈಲ್ ಇದ್ದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನಾನು ಇಲ್ಲಿ ನೈಟ್ರೇಷನ್ ಆಫ್ ಬೆನ್ಸಿನ್ ತೊಗೊಂಡಿದ್ದೀನಿ. ಹೆಚ್ ಆಫ್ ದಿ ಬೆನ್ಸಿನ್ ಇಸ್ ರಿಪ್ಲೇಸ್ಡ್ ಬೈ NO2 ಗ್ರೂಪ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದೇ ಥರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಇದು replacement is taking by the ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್, ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಕ್ಯಾರಿ ಮಾಡ್ತಿರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ ಅಂತೀವಿ. ನಿಮ್ದು ಹೆಚ್ಚು ಏನಾದರೂ ನ್ಯೂಕ್ಲಿಯೋಫೈಲಿಂದ ರೀಪ್ಲೇಸ್ ಆಯಿತು ಅಂತಂದರೆ ಆವಾಗ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. H is substituted by a nucleophile, here CN, ಅಥವಾ Br is replaced by a CN. ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಅಟ್ಯಾಕ್ ಆಫ್ KCN ಆನ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಇದು ನಿಮಗೆ ಇಂಪಾರ್ಟೆಂಟು, ಬೇಕೇ ಬೇಕಾಗುತ್ತೆ. ಅದೇ ಥರ ಈಗ ಎರಡನೇ ಟೈಪ್ ಆಫ್ ರಿಯಾಕ್ಷನ್ ಬಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಮೊದಲನೇದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ವಿಚ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ ದ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ವೆರಾಸ್ ವೆನ್ ಯು ಕನ್ಸಿಡರ್ ದಿ ಅಡಿಷನ್ ರಿಯಾಕ್ಷನ್, all the unsaturated compound containing a double bond or a triple bond, they generally undergo, they susceptible to addition reaction. So ಇಲ್ಲಿ sp2 hybridized carbon atoms ಅಥವಾ sp hybridized carbon atom, they undergo addition reaction. As the name indicate, ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, addition of some group or addition of some atom ನ ಮಾಡ್ತಾ ಇದ್ವಿ across a double or a triple bond, or I am converting one pi bond into one pi bond into two sigma bonds. pi bond ಅಂದರೆ ಏನಾಗಿರುತ್ತೆ ನಿಮಗೆ, ಡಬಲ್ ಬಾಂಡ್ ಬಂದಿರುತ್ತೆ. ಡಬಲ್ ಬಾಂಡ್ ಇರೋದನ್ನ ಏನು ಮಾಡ್ತಾ ಇದ್ದೀನಿ, ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಅಡಿಷನ್ ರಿಯಾಕ್ಷನ್ ಅಂತ ಕರಿತೀನಿ. ಅಡಿಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದಿ ಮಲ್ಟಿಪಲ್ ಬಾಂಡ್ಸ್, ನೋ ಬೈ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್. ಇಟ್ ಟೇಕ್ಸ್ ಪ್ಲೇಸ್ ಇನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ವಿಚ್ ಇನ್ವಾಲ್ವ್ಸ್ sp2 sp hybridized and it get converted into sp3 hybridized carbon. ಆಲ್ಕೈನ್ಸ್ ಅಲ್ಲಿ ಆಗುತ್ತೆ, ಆಲ್ಕಿನ್ಸ್ ಅಲ್ಲಿ ಆಗುತ್ತೆ, ಕಾರ್ಬನೈಲ್ ಕಾಂಪೌಂಡ್ಸ್ ಅಲ್ಲಿ ಆಲ್ಡಿಹೈಡ್ಸು, ಕೀಟೋನ್ಸು, ಡೈನ್ಸ್ ಅಲ್ಲೆಲ್ಲ ಇದು ಅಡಿಷನ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಏನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಮತ್ತು ಅಡಿಷನ್ ರಿಯಾಕ್ಷನ್ಗೆ ಅಂದರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಾಗುತ್ತೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿ ಉಳ್ಕೊಳ್ಳುತ್ತೆ, ಸ್ಯಾಚುರೇಟೆಡ್ ಕಾಂಪೌಂಡು ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಇರುತ್ತೆ. ಆದರೆ ವೆನ್ ಯು ಕಮ್ ಟು ಅಡಿಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್ ಇದ್ದಿದ್ದು ಏನಾಗುತ್ತೆ, sp3 ಅಥವಾ sp2 ಅಥವಾ sp ಇದ್ದಿದ್ದು sp3 ಆಗಿ ಕನ್ವರ್ಟ್ ಆಗುತ್ತೆ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಸ್ಯಾಚುರೇಟೆಡ್ ಕಾಂಪೌಂಡ್, ಮೇ ಬಿ ಎ ಡಬಲ್ ಬಾಂಡೆಡ್ ಕಾಂಪೌಂಡ್ ಆರ್ ಎ ಟ್ರಿಪಲ್ ಬಾಂಡೆಡ್ ಕಾಂಪೌಂಡ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಅಡಿಷನ್ ಹೇಳ್ತೀವಿ. ಅಡಿಷನ್ ರಿಯಾಕ್ಷನ್ ಈಗ ಒಂದು ಆಲ್ಕಿನ ತೊಗೊಂಡಿದ್ದೀನಿ, ಆಲ್ಕಿನ್ಗೆ ನಾನು HBr ಆಗ್ತಾ ಇದ್ದೀನಿ ಅಕ್ರಾಸ್ ದಿ ಡಬಲ್ ಬಾಂಡ್. HBr ಸ್ಪ್ಲಿಟ್ ಆಗುತ್ತೆ, ಒಂದು ಕಡೆಗೆ HO ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಡೆಗೆ BrO ಅಟ್ಯಾಕ್ ಆಗುತ್ತೆ. ಹಂಗಾಗಿ ನಿಮ್ಗೆ ಏನಾಗುತ್ತೆ, ಸ್ಯಾಚುರೇಟೆಡ್ ಕಾಂಪೌಂಡು ಬಂತು. ನಿಮ್ಮದು ಒರಿಜಿನಲ್ ಮಾಲಿಕ್ಯೂಲ್ ಏನಾಗಿದೆ, sp2 ಹೈಬ್ರಿಡೈಸ್ಡ್ ಆಗಿದೆ, ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಆಗಿದೆ. ಆದರೆ ಪ್ರಾಡಕ್ಟ್ ಏನಾಯಿತು, ನಿಮಗೆ ಸಿಂಗಲ್ ಬಾಂಡೆಡ್ ಕಾಂಪೌಂಡ್ ಆಗ್ತಾ ಇದೆ. ಅಕ್ರಾಸ್ ದಿ ಡಬಲ್ ಬಾಂಡ್ ಏನಾಗ್ತಾ ಇದೆ, ಅಡಿಷನ್ ಆಫ್ ರಿಯಾಕ್ಟೆಂಟ್ ಆಗ್ತಾ ಇದೆ. ಸೊ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ ಕರಿತೀವಿ. ಅಗೇನ್ ಇದನ್ನು ನಾವೇನು ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ಯಾವುದು ಅಡಿಷನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ 3 ಥರ ಕ್ಲಾಸಿಫೈ ಮಾಡ್ತೀವಿ. ಫ್ರೀ ರಾಡಿಕಲ್, ಎಲೆಕ್ಟ್ರೋಫಿಲಿಕ್ ಆರ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್, 3 ರೀತಿಯಾಗಿ ನನಗೆ ಅದನ್ನು ನಾನು ಕ್ಲಾಸಿಫೈ ಮಾಡ್ತಾ. ಸೊ ಫ್ರೀ ರಾಡಿಕಲ್ ಅಡಿಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಇಲ್ಲೇನಾಗುತ್ತೆ ಅಂತಂದರೆ, ಫ್ರೀ ರಾಡಿಕಲ್ ಹೋಗಿ ಅಡಿಷನ್ ಆಗ್ತಾ ಇರುತ್ತೆ. ದ ಮೆಕ್ಯಾನಿಸಮ್ ಏನಾಗ್ತಾ ಇರುತ್ತೆ, ಅಗೇನ್ ನಮ್ಮದು ಏನಿದೆಯಲ್ಲ ಅಟ್ಯಾಕಿಂಗ್ ಸ್ಪೀಷೀಸ್ ಏನಿದೆಯಲ್ಲ ಇಲ್ಲಿ HBr, ಅದು ಯಾವ ರೀತಿ ಕ್ಲೀವ್ ಆಗುತ್ತೆ ಅಂತಂದರೆ ಅದ್ರ ಮೇಲೆ ನಿಮಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಟು HBrನ ತೊಗೊಳ್ತಾ ಇದ್ದೀನಿ, ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ನ ತೊಗೊಳ್ತಾ ಇದ್ದೀನಿ. ಅಲ್ಲೇನಾಗ್ತದೆ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇಸ್ ಗೆಟಿಂಗ್ ಇನ್ ಟು ಸ್ಯಾಚುರೇಟೆಡ್ ಕಾಂಪೌಂಡ್. ಇದು ನಾನು ಅನ್ಸಿಮೆಟ್ರಿಕಲ್ ಆಲ್ಕಿನ ತೊಗೊಂಡಿದ್ದೀನಿ, ಅವಾಗ ಇದೇನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಏನಾಗುತ್ತೆ, ಆಂಟಿ ಮಾರ್ಕಾನಿಕ್ ಆಫ್ಸ್ ರೂಲ್ ಪ್ರಕಾರ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಾರ್ಕಾನಿಕ್ ಆಫ್ಸ್ ರೂಲು, ಆಂಟಿ ಮಾರ್ಕಾನಿಕ್ ಆಫ್ಸ್ ರೂಲು ಅಥವಾ ಕರಾಶ್ ರೂಲ್ ಅಂತ ಹೇಳ್ತಾರೆ. ಇದನ್ನು ನೀವು ಆಲ್ರೆಡಿ ಎಕ್ಸಾಂಪಲ್ಗಳನ್ನ ನೀವು ಓದಿರ್ತೀರಾ. ಇಲ್ಲೇನಾಗ್ತಾ ಇದೆ ಅಂತಂದರೆ, ನಿಮ್ಮದು ಕಾಂಪೌಂಡ್ ಏನಾಗಿದೆಯಲ್ಲ, ಇಟ್ ಇಸ್ ಅನ್ ಅನ್ಸಿಮೆಟ್ರಿಕಲ್ ಆಲ್ಕೀನು, ಅನ್ಸಿಮೆಟ್ರಿಕಲ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂದರೆ ಅವೆರಡರ ಮಧ್ಯೆ ರಿಯಾಕ್ಷನ್ ಆಗ್ತಾ ಇದ್ದಾಗ
ವಿತೌಟ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಅವಾಗ ನಿಮಗೆ ಮಾರ್ಕಾನಿಕ್ ಆಫ್ ರೂಲ್ ಬರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ನಿಮ್ಗೆ ಏನಾಗುತ್ತೆ, ಕರಾಶ್ ರೂಲ್ ಆಗುತ್ತೆ ಅಥವಾ ಆಂಟಿ ಮಾರ್ಕಾನಿಕ್ ಆಫ್ ರೂಲ್ ಆಗುತ್ತೆ. ಅಡಿಷನ್ ಆಫ್ HBr ವಿಲ್ ಟೇಕ್ಸ್ ಪ್ಲೇಸ್ ಟು ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಲೀಸ್ಟ್ ನಂಬರ್ ಆಫ್ hydrogen least which going to have anti-Markovnikov Kaps rule ಆಯಿತು ಅಂದರೆ which going to attack to the carbon atom which going to have more number of hydrogen atom. ಅದೇ ಥರ ಲೀಸ್ಟ್ ಇತ್ತು ಅಂದರೆ ಅವಾಗ ಅದು Markovnikov Kaps rule ಅಂತ ಹೇಳ್ತೀವಿ. ಮತ್ತೊಂದು ಸಲ ಹೇಳ್ತೀನಿ, ಫ್ರೀ ರಾಡಿಕಲ್ ಅಡಿಷನ್ ರಿಯಾಕ್ಷನ್ ಏನು ಅಂದರೆ ಅಡಿಷನ್ ಆಫ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಟು HBrನ ಮಾಡ್ತಾ ಇದ್ವಿ. ಈ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ಆಂಟಿ Markovnikov Kaps rule ಪ್ರಾಡಕ್ಟ್ ಅಂತೀವಿ ಅಥವಾ ಕರಾಶ್ ರೂಲ್ ಅಂತ ಹೇಳ್ತೀವಿ. ಅಂದರೆ ಏನಾಗ್ತದೆ, ನಾನು ಅನ್ಸಿಮೆಟ್ರಿಕಲ್ ತೊಗೊಂಡಾಗ ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಪ್ರಾಡಕ್ಟ್, 1 ಬ್ರೋಮೋ ಪ್ರೋಪೀನ್ ಬರ್ಬೋದು ಅಥವಾ 2 ಬ್ರೋಮೋ ಪ್ರೋಪೀನ್ ಬರ್ಬೋದು. ಸೊ ನನಗೆ ಯಾಕೆ 1 ಬ್ರೋಮೋ ಪ್ರೋಪೀನೇ ಇಲ್ಲಿ ಬರ್ತಾ ಇದೆ, ದಟ್ ಇಸ್ ಅಕಾರ್ಡಿಂಗ್ ಟು ಕರಾಶ್ ರೂಲ್ ಆರ್ ಅಕಾರ್ಡಿಂಗ್ ಟು ದಿ ಆಂಟಿ ಮಾರ್ಕಾನಿಕ್ ಆಫ್ ರೂಲ್. ಇದ್ರ ಪ್ರಕಾರ ಏನು ಹೇಳ್ತಾರೆ, ನಿಮ್ದು HBr ಅಲ್ಲಿ ಇರುವಂಥ ನೆಗೆಟಿವ್ ಪಾರ್ಟ್ ಏನಿದೆಯಲ್ಲ, ಅಂದರೆ Br ಮೈನಸ್ ಇದೆಯಲ್ಲ, Br ಮೈನಸ್ ಎಲ್ಲಿಗೂ ಅಟ್ಯಾಕ್ ಆಗುತ್ತೆ ಅಂದರೆ ಯಾವ ಡಬಲ್ ಬಾಂಡಲ್ಲಿ ಇರುವಂಥ ಕಾರ್ಬನ್ ಇದೆಯಲ್ಲ ಆ ಕಾರ್ಬನ್ಗೆ ಯಾವುದಕ್ಕೆ ಜಾಸ್ತಿ ಹೈಡ್ರೋಜನ್ ಇರುತ್ತಲ್ಲ, ಇಲ್ಲಿ ಡಬಲ್ ಬಾಂಡ್ ಇರುವಂಥ ಕಾರ್ಬನ್ 2 ಇದೆ, ಒಂದಕ್ಕೆ 1 ಹೆಚ್ಚಿದೆ, ಇನ್ನೊಂದು ಕಡೆಗೆ H2 ಇದೆ. ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ ಆಂಟಿ ಮಾರ್ಕಾನಿಕ್ ಆಫ್ ರೂಲ್ ಆರ್ ಅಕಾರ್ಡಿಂಗ್ ಟು ಕರಾಶ್ ರೂಲ್, ನಿಮ್ಮದು Br ಹೋಗಿ ಎಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ ಅಂದರೆ ಎಲ್ಲಿ ಕಾರ್ಬನ್ ಆಟಮ್ ಇದೆ, ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಇದೆಯಲ್ಲ ಆ ಕಾರ್ಬನ್ ಆಟಮ್ಗೆ ಎಲ್ಲಿ ಜಾಸ್ತಿ ಹೈಡ್ರೋಜನ್ ಇರುತ್ತಲ್ಲ ಅಲ್ಲಿ ಹೋಗಿ ಅದು ಅಟ್ಯಾಕ್ ಆಗುತ್ತೆ ಅಂತ ಹೇಳುತ್ತಾರೆ. ಅದು ಆ ರೂಲ್ಗೆ ನಾವೇನಂತ ಕರಿತೀವಿ, ಮಾರ್ಕಾನಿಕ್ ಆಫ್ ರೂಲ್ ಅಂತ ಕರಿತೀವಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫ್ರೀ ರಿಯಾಕ್ಷನ್. ಆ ಥರ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ನ ತೊಗೊಳ್ಳೋಣ. ಇಲ್ಲೂ ಏನಾಗುತ್ತೆ, ಅನ್ಸಿಮೆಟ್ರಿಕಲ್ ಆಲ್ಕಿನ್ನೇ ತೊಗೊಂಡಿದ್ದೀನಿ, ಆದರೆ ಇಲ್ಲೇನು ಮಾಡ್ತಾ ಇದ್ದೀನಿ, HCl ತೊಗೊಂಡಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ನಾನು ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನನಗೆ ಮಾರ್ಕಾನಿಕ್ ಆಫ್ ರೂಲ್ ಪ್ರಕಾರ ಆಗುತ್ತೆ. ಇಲ್ಲಿ HCl ನೆಗೆಟಿವ್ ಪಾರ್ಟ್ ಆಫ್ ದಿ HCl ಏನಿದೆಯಲ್ಲ, Cl minus it will go and attack the carbon atom which going to contain a double bond which has least number of hydrogen atom ಅಂತ ಹೇಳ್ತಾರೆ. ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಅದೇ ಥರ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸು ಆಗುತ್ತೆ. ನ್ಯೂಕ್ಲಿಯೋಫೈಲ್ಸ್ ಅಥವಾ ಫಾರ್ ಎಕ್ಸಾಂಪಲ್ ಕಾರ್ಬನೇಟ್ ಕಾಂಪೌಂಡ್ ಆಲ್ಡಿಹೈಡ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು, ದೇ ಆಲ್ಸೋ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಯಾಕೆಂದರೆ ಕಾರ್ಬನಲ್ಲಿ C ಡಬಲ್ ಬಾಂಡ್ O ಇರುತ್ತಲ್ಲ, ಸೊ ದಟ್ ಇಸ್ ಸಸೆಪ್ಟಬಲ್ ಟು ಅಡಿಷನ್ ರಿಯಾಕ್ಷನ್. ಆ C ಡಬಲ್ ಬಾಂಡ್ O ಇರೋದು ಕನ್ವರ್ಟ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಾನು ಇಲ್ಲಿ ಅಮೈನ್ಸ್ನ ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟು ಅಸೆಟಾಲ್ಡಿಹೈಡ್. ನನಗೆ ಅವಾಗ ಏನಾಗುತ್ತೆ, ಆಲ್ಡಮೈನ್ ಬರುತ್ತೆ, ಅದಕ್ಕೆ ನಾವು ಶೆಫ್ಸ್ ಬೇಸ್ ಅಂತ ಕರೀತಾರೆ. ಸೊ ನಿಮಗೆ ಈ ರೀತಿಯಾಗಿ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ದಿಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಅಡಿಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಮಾಡ್ತೀನಿ, ಒಂದು ತೆಗೆದು ಇನ್ನೊಂದು ಹಾಕ್ತೀನಿ. sp3 ಇದ್ದಿದ್ದು sp3ನೇ ಇರುತ್ತೆ, ಸಿಂಗಲ್ ಬಾಂಡೆಡ್ ಇದ್ದಿದ್ದು ಸಿಂಗಲ್ ಬಾಂಡೇ ಇರುತ್ತೆ. ಆದರೆ ಅಡಿಷನ್ ರಿಯಾಕ್ಷನ್ ತೊಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮಥಿಂಗ್, ಸೊ ದೇರ್ ಬೈ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ sp2 sp ಇದ್ದಿದ್ದನ್ನು sp3 ಆಗಿ ಕನ್ವರ್ಟ್ ಮಾಡ್ತೀನಿ. ಡಬಲ್ ಬಾಂಡೆಡ್ ಅಥವಾ ಟ್ರಿಪಲ್ ಬಾಂಡೆಡ್ ಇದ್ದಿದ್ದನ್ನು ನಾನು ಸಿಂಗಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀನಿ. ಆ ಥರ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ತೊಗೊಂಡ್ರೆ ಅನದರ್ ಟೈಪ್, ಇದು ವೆರಿ ರೇರ್ಲಿ ಯು ಕಮ್ ಅಕ್ರಾಸ್, ಬಟ್ ಇದೆ. ಇಲ್ಲೇನಾಗುತ್ತೆ ಅಂದರೆ in this reaction 2 molecules of the same or different organic reactants combine together to form a new product with or without the elimination of simple molecules. ಫಾರ್ ಎಕ್ಸಾಂಪಲ್, ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಅದು 2 ಪ್ರಾಡಕ್ಟ್ನ ತೊಗೊಂಡಿದ್ದೀನಿ, ಅವೆರಡರ ಮಧ್ಯೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಅದು ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಅವೆರಡು ಕಂಬೈನ್ ಆದಾಗ ನನಗೆ ನ್ಯೂ ಪ್ರಾಡಕ್ಟ್ ಬರುತ್ತೆ. ಅರ್ಥ ಆಯ್ತಾ? ಆವಾಗ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕಾದ್ರೆ ಕೆಲವೊಂದು ಸಲ ಸಮಥಿಂಗ್ ವಿಲ್ ಬಿ ಎಲಿಮಿನೇಟೆಡ್, ಮೇ ನಾಟ್ ಬಿ ಎಲಿಮಿನೇಟೆಡ್. ಅಂಥ ರಿಯಾಕ್ಷನ್ಗೆ ನಾವು ಏನು ಅಂತ ಕರಿತೀವಿ, ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪ್ರಿಪ್ರೇಷನ್ ಆಫ್ ನೈಲಾನ್ನ ತೊಗೊಂಡಿದ್ದೀನಿ, ಅಡಿಪಿಕ್ ಆ್ಯಸಿಡ್ ಮತ್ತು ಎಕ್ಸಾಮಿಥಿಲೀನ್ ಡಯಾಮೈನ್ ಇದೆ. ಇಲ್ಲೇನಾಗ್ತಿದೆ ಅಂದರೆ ವಾಟರ್ ಎಲಿಮಿನೇಷನ್ ಆಗ್ತಾ ಇದೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೈಲಾನ್ 6 ಬರ್ತಾ ಇದೆ. ಸೊ ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರಿಯಾಕ್ಷನ್ ಅಂತ ಕರಿತೀವಿ. ಆ ಥರ ನಿಮಗೆ ಆಲ್ಡಾಲ್ ಕಂಡೆನ್ಸೇಷನ್, ಬೆನ್ಜಾಯಿನ್ ಕಂಡೆನ್ಸೇಷನ್, ಪರ್ಕಿನ್ ಕಂಡೆನ್ಸೇಷನ್, ಕ್ಲಮನ್ಸನ್ ಕಂಡೆನ್ಸೇಷನ್, ಹಿಂಗೆ ಬೇರೆ ಬೇರೆ ಥರ ಕಂಡೆನ್ಸೇಷನ್ ರಿಯಾಕ್ಷನ್ಗಳ ನೀವು ಕೇಳಿಸ್ಕೊಳ್ತೀರ. ನಾನು ಇಲ್ಲಿ ಬೆನ್ಸಾಲ್ಡೈಡ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಬೆನ್ಸಾಲ್ಡೈಡ್ ಏನಾಗ್ತಾ ಇದೆ, ಅಸ್ಟಿಕ್ ಅನ್ಹೈಡ್ರೇಟ್ ಜೊತೆ ಕಂಬೈನ್ ಆಗ್ತಾ ಇದೆ, ಸಿನಿಮಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಏಕೆಂದ್ರೆ ಇಲ್ಲೇನಾಗ್ತಾ ಇದೆ ಅಂದರೆ ಬಾಂಡ್ ಕ್ಲಿವೇಜ್ ಆಗ್ತಾ ಇದೆ ಟು ಫಾರ್ಮ್ CH3COOH ಬರೋದಕ್ಕೆ ನಿಮ್ಗೆ ಆಗ್ತಾ ಇದೆ. ದಿಸ್ ಇಸ್ ಆಲ್ಸೋ ನ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್ ರಿಯಾಕ್ಷನ್. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಬೆನ್ಸಾಯಿನ್ ಕಂಡೆನ್ಸೇಷನ್. ಬೆನ್ಸಾಯಿನ್ ಕಂಡೆನ್ಸೇಷನ್ ಏನಾಗುತ್ತೆ ಅಂದರೆ, ಇಲ್ಲಿ ಕಂಡೆನ್ಸೇಷನ್ ಆಗುತ್ತೆ, ಆದರೆ ಯಾವುದೂ ಹೊರಗಡೆ ಬರಲ್ಲ, ಯಾವುದನ್ನು ಎಲಿಮಿನೇಟ್ ಮಾಡಲ್ಲ. ವಿತೌಟ್ ಎಲಿಮಿನೇಟಿಂಗ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಸೊ 2 ಬೆನ್ಸಾಲ್ಡೈಡ್ನ ನಾನು ಏನು ಮಾಡ್ತಾ ಇದ್ದೀನಿ, ಕಂಬೈನ್ ಮಾಡ್ತಾ ಇದ್ದೀನಿ. ಸೊ ಅವೇನು ಮಾಡ್ತಾ ಇದ್ದಾವೆ, ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KCN ಜೊತೆ ಕಂಬೈನ್ ಆದಾಗ ನಿಮಗೆ ಬೆನ್ಸಾಯಿನ್ ಫಾರ್ಮೇಷನ್ ಆಗ್ತಾ ಇದೆ ವಿತೌಟ್ ದಿ ಎನಿ ಎಲಿಮಿನೇಷನ್ ಆಫ್ ದಿ ಪ್ರಾಡಕ್ಟ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಬೆನ್ಸಾಯಿನ್ ಕಂಡೆನ್ಸೇಷನ್ ಅಂತ ನಾನು ಹೇಳ್ತೀನಿ. ಈ ರಿಯಾಕ್ಷನ್ಸ್ಗಳೆಲ್ಲ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೇಗಾಗ್ತಿದೆ ಅಂತ.
ಸೊ ಇದು ಥರ್ಡ್ ಟೈಪ್ ಆಫ್ ರಿಯಾಕ್ಷನ್. ನಾಲ್ಕನೇ ಟೈಪ್ ಆಫ್ ರಿಯಾಕ್ಷನ್ ಇದೆಯಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ಗೆ ಏನಿದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್. ಅಡಿಷನ್ ರಿಯಾಕ್ಷನಲ್ಲಿ ಏನು ಮಾಡಿದ್ವಿ ನಾವು, sp3 ಇರೋದನ್ನ sp2 ಅಥವಾ sp ಇರೋದನ್ನ sp3 ಆಗಿ ಕನ್ವರ್ಟ್ ಮಾಡಿದ್ವಿ. ಆದರೆ ಎಲಿಮಿನೇಷನ್ ರಿಯಾಕ್ಷನಲ್ಲಿ ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್, ವಿ ಆರ್ ಗೋಯಿಂಗ್ ಟು ರಿಮೂವ್ ಸಮಥಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ sp3 iodized ಕಾರ್ಬನ್ ಇಂಟು ಐದರ್ sp2 ಆರ್ sp ಕಾರ್ಬನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸಿಂಗಲ್ ಬಾಂಡ್ ಇರೋದನ್ನ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ತೀವಲ್ಲ, ಅಂಥ ಟೈಪ್ ಆಫ್ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. The reaction which involves the elimination of atom or group of atom from the saturated compound to form a double or a triple bonded molecules is called as elimination reaction ಅಂತ ಹೇಳ್ತೀವಿ. It takes place in saturated compound which involves the conversion of sp3 hybridized carbon to sp2 or sp hybridized carbon. These reactions are reverse of addition reaction. Addition reaction ಗೆ exact reverse ಆಗಿರುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ ಬೆಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ವಿತ್ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ನಾವು ಯಾವುದೇ ಪ್ರಿಪೇರ್ ಮಾಡಬೇಕು ಅಂದರೆ ಎಲಿಮಿನೇಷನ್ ಹೋಗ್ತೀವಿ. ಎಕ್ಸಾಂಪಲ್ ಏನು ಅಂತಂದರೆ, ಈ ರಿಯಾಕ್ಷನ್ಸ್ ಏನಾಗುತ್ತೆ, 2 ಸಿಗ್ಮಾ ಬಾಂಡ್ಸ್ ಆರ್ ಲಾಸ್ಟ್ ಆ್ಯಂಡ್ 1 ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ನ ತಗೊಳ್ತಾ ಇದ್ದೀನಿ. ಸೊ ಅವಾಗ ಏನು ಮಾಡ್ತಾ ಇದ್ದೀನಿ, ಆಲ್ಕೋಹಾಲಿಕ್ KOH ಹಾಕ್ತಾ ಇದ್ದೀನಿ. ಆಲ್ಕೋಹಾಲಿಕ್ KOH ಹಾಕಿದಾಗ ಅವಾಗ ಏನಾಗ್ತಾ ಇದೆ ಅಂದರೆ, ಆಲ್ಕೋಹಾಲಿಕ್ KOH ಹಾಕ್ತಾ ಇದ್ದೀನಿ. ಅವಾಗ ಆಲ್ಕೋಹಾಲಿಕ್ KOH ಆಕ್ಟರ್ಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯೇಜೆಂಟ್ ಅಂತ ಕರಿತೀವಿ. ಡಿ ಅಂದರೆ ರಿಮೂವಲ್, ಹೈಡ್ರೋ ಅಂದರೆ ಏನು ರಿಮೂವ್ ಮಾಡ್ತೀವಿ, ಹೈಡ್ರೋ ಹ್ಯಾಲೋಜಿನೇಷನ್, HXನ ರಿಮೂವ್ ಮಾಡ್ತಾರೆ. ಸೊ ಅಂಥ ರಿಯಾಕ್ಷನ್ಸ್ಗೆ ನಾವು ಏನಂತ ಕರಿತೀವಿ, ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲಿಮಿನೇಷನ್ ರಿಯಾಕ್ಷನ್. ಸ್ಯಾಚುರೇಟೆಡ್ ಕಾಂಪೌಂಡ್ ಇಲ್ಲಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಕನ್ವರ್ಟ್ ಆಗ್ತಾ ಇದೆ. ಅಗೇನ್ ಇದನ್ನು ನಾವು 2 ಥರ ಕ್ಲಾಸಿಫೈ ಮಾಡ್ಬೋದು ಅಥವಾ 3 ಥರನೂ ಕ್ಲಾಸಿಫೈ ಮಾಡ್ಬೋದು. ಜನರಲಿ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ, ಆಲ್ಫಾ ಎಲಿಮಿನೇಷನ್, ಬೀಟಾ ಎಲಿಮಿನೇಷನ್, ಗ್ಯಾಮಾ ಎಲಿಮಿನೇಷನ್. ಬಟ್ ಗ್ಯಾಮಾ ಎಲಿಮಿನೇಷನ್ ತುಂಬ ರೇರಲ್ಲಿ ಆಗುತ್ತೆ. ಆಲ್ಫಾ ಬೀಟಾ ತುಂಬ ನನಗೆ ಈಸಿಯಾಗಿ ಫ್ರೀಕ್ವೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಎಲಿಮಿನೇಷನ್ ಅನ್ನು ಆಲ್ಫಾ ಎಲಿಮಿನೇಷನ್ ಅಥವಾ 1-1 ಎಲಿಮಿನೇಷನ್ ಅಥವಾ 1-2 ಎಲಿಮಿನೇಷನ್, ಬೀಟಾಗೆ 1-2 ಎಲಿಮಿನೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೀವು ಇನ್ ಡೀಟೇಲ್ ಆಗಿ ನೀವು ಓದಿರ್ತೀರ ಕ್ಲಾಸ್ಗಳಲ್ಲಿ, ಬಟ್ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಆಲ್ಫಾ ಎಲಿಮಿನೇಷನ್ ಅಂದರೆ ಎಲಿಮಿನೇಷನ್ ಆಗ್ತಾ ಇದೆ, ಎಲಿಮಿನೇಷನ್ ಆಫ್ ದಿ 2 ಆಟಮ್ಸ್ ಫ್ರಮ್ ದಿ ಸೇಮ್ ಕಾರ್ಬನ್ ಆಟಮ್ ಇತ್ತು ಅಂತ ಇಟ್ಕೊಳ್ಳೋಣ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಫಾ ಎಲಿಮಿನೇಷನ್ ಅಂತೀವಿ. ಇದು ವೆರಿ ರೇರ್ಲಿ ವಿ ಕಮ್ ಅಕ್ರಾಸ್ ಆಲ್ಫಾ ಎಲಿಮಿನೇಷನ್, ಬಟ್ ಆಗುತ್ತೆ. ಹಂಗಾಗಿ ಇದನ್ನು 1-1 ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ನಾನು ಕ್ಲೋರೋಫಾರ್ಮ್ ತೊಗೊಂಡಿದ್ದೀನಿ. ಆ ಕ್ಲೋರೋಫಾರ್ಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, HClನ ರಿಮೂವ್ ಮಾಡ್ತಾ ಇದ್ದೀನಿ. ಒಂದು H ಒಂದು Clನ ರಿಮೂವ್ ಮಾಡಿ ನನಗೆ ಡೈಕ್ಲೋರೋ ಕಾರ್ಬನ್ ಜನ್ರೇಷನ್ ಆಗ್ತಾ ಇದೆ. ಅಂದ್ರೇನು, 2 ಆಟಮ್ಸು ರಿಮೂವ್ ಆಗ್ತಾ ಇದೆ. ಆ 2 ಆಟಮ್ ಎಲ್ಲಿಂದ ರಿಮೂವ್ ಆಗ್ತದೆ, ಸೇಮ್ ಕಾರ್ಬನ್ ಆಟಮಿಂದ ರಿಮೂವ್ ಆಗ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಫಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ಆ ಥರ ಬೀಟಾ ಎಲಿಮಿನೇಷನ್ ಅಂತ ಬಂದಿದೆ. ಇಲ್ಲೇನು ಮಾಡ್ತೀವಿ ಅಂದರೆ, ಎಲಿಮಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್. ಹಂಗಾಗಿ ಇದನ್ನು 1-2 ಎಲಿಮಿನೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಆಲ್ಫಾ ಮತ್ತು ಬೀಟಾ ಕಾರ್ಬನ್ನ ತೊಗೊಂಡಿದ್ದೀನಿ, ಆಲ್ಕೋಹಾಲಿಕ್ KOH ಜೊತೆಗೆ ಮಾಡ್ತಾ ಇದ್ದೀನಿ, ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲೇನಾಗ್ತಿದೆ, HBr ಒಂದು H ಮತ್ತು Br ರಿಮೂವ್ ಆಗ್ತಿದೆ, ವಿಚ್ ಆರ್ ಅಡ್ಜಸೆಂಟ್ ಟು ಈಚ್ ಅದರ್. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, 1-2 ಎಲಿಮಿನೇಷನ್ ಅಂತ ಕರಿತೀವಿ ಅಥವಾ ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಇದು ಅನದರ್ ಟೈಪ್ ಆಫ್ ರಿಯಾಕ್ಷನ್. 4ನೇದು ಇದೆಯಲ್ಲ, ಅದಕ್ಕೆ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ದ ರಿಯಾಕ್ಷನ್ ವಿಚ್ ಪ್ರೊಸೀಡ್ಸ್ ಬೈ ದ ರಿಅರೇಂಜ್ಮೆಂಟ್ ಆರ್ ರೀಶಫ್ಲಿಂಗ್ ಆಫ್ ದಿ ಆಟಮ್ಸ್ ಆರ್ ಗ್ರೂಪ್ಸ್ ಇನ್ ದಿ ಮಾಲಿಕ್ಯೂಲ್ ಟು ಪ್ರೊಡ್ಯೂಸ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ದಿ ಒರಿಜಿನಲ್ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಆಸ್ ರಿಅರೇಂಜ್ಮೆಂಟ್ ರಿಯಾಕ್ಷನ್. ಇದೇನಾಗುತ್ತೆ ಅಂದರೆ, ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ತನ್ನ ಸ್ಟೆಬಿಲಿಟಿಗೋಸ್ಕರ ಏನು ಮಾಡುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು, ಇಟ್ ಗೆಟ್ ರಿಅರೇಂಜ್ಡ್ ಇಂಟು ಸಮ್ ಅದರ್ ಫಾರ್ಮ್. ಇಲ್ಲಿ ಅಡಿಷನ್ನು ಆಗಲ್ಲ, ಎಲಿಮಿನೇಷನು ಆಗಲ್ಲ, ಸಬ್ಸ್ಟಿಟ್ಯೂಷನು ಆಗಲ್ಲ, ಕಂಡೆನ್ಸೇಷನ್ ಆಗಲ್ಲ. ತನ್ನ ಮಾಲಿಕ್ಯೂಲು ತಾನೇ ಸ್ಟೇಬಲ್ ಆಗಿರೋದಕ್ಕೆ ಅಥವಾ ತಾನೇ ಮೋರ್ ಸ್ಟೇಬಲ್ ಫಾರ್ಮ್ ಕನ್ವರ್ಟ್ ಆಗೋಕ್ಕೆ ತನ್ನಷ್ಟಕ್ಕೆ ತಾನೇ ರಿಅರೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ಯಾಕೆಂದ್ರೆ ಇದು 2 ಥರ ಮಾಡ್ತೀವಿ. ಒಂದಕ್ಕೆ ಇಂಟ್ರಾ ಮಾಲಿಕ್ಯುಲರ್ ಅಂತೀವಿ, ಇನ್ನೊಂದಕ್ಕೆ ಇಂಟರ್ ಮಾಲಿಕ್ಯೂಲ್. ವಿತಿನ್ ದಿ ಮಾಲಿಕ್ಯೂಲ್ ಆಗ್ಬೋದು, ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಗ್ಬೋದು. ಆ ಬೇಸಿಸ್ ಮೇಲೆ ನಾವು 2 ಥರ ಕ್ಲಾಸಿಫಿಕೇಶನ್ ರಿಅರೇಂಜ್ಮೆಂಟ್ ಹೇಳ್ತೀವಿ. The rearrangement in which the migration group takes completely detached and the later it's reattached is called as intermolecular rearrangement. ಅಂದರೆ ಏನಾಗುತ್ತೆ, ಕಂಪ್ಲೀಟ್ಲಿ ಒಂದ್ಸಲ ರಿಮೂವ್ ಆಗಿ ಮತ್ತೆ ಅದು ಬರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ಅಂತ ಕರಿತೀವಿ. ಇದು ಅಂದ್ರೇನು, ಹೊರಗಡೆ ಡಿಟ್ಯಾಚ್ ಆಗಿ ಮತ್ತೆ ಅಟ್ಯಾಚ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು ಐಸೋಮರ್ ಇದ್ದಿದ್ದು ಇನ್ನೊಂದು ಐಸೋಮರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಇಲ್ಲೊಂದು ಆಸಿಡ್ ಕೆಟಲೈಸ್ಡ್ ರಿಯಾಕ್ಷನ್ ತೊಗೊಳ್ತಾ ಇದ್ದೀನಿ. ಇಲ್ಲೇನಾಗ್ತಿದೆ ಅಂದರೆ 3 Hಗಳಿದೆ,
ಅಕ್ರಾಸ್ ದಿ ಕಾರ್ಬನ್ ಡಬಲ್ ಬಾಂಡ್, ಒಂದು ಕಡೆಗೆ ಮಾತ್ರ CH3CH2 ಇದೆ. ಅದೇನಾಗುತ್ತೆ ಅಂದರೆ 2 CH3CH3 ಆಗಿ ಕನ್ವರ್ಟ್ ಆಯಿತು, 2 ಬ್ಯೂಟಿನ್ ಆಗಿ ಕನ್ವರ್ಟ್ ಆಯಿತು. 1 ಬ್ಯೂಟಿನ್ ಇದ್ದಿದ್ದು ಅದೇನಾಗ್ತಾ ಇದೆ ನಿಮಗೆ 2 ಬ್ಯೂಟಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಥರ ರಿಅರೇಂಜ್ಮೆಂಟ್ ಆಗುತ್ತಲ್ಲ, ಇಂಥದಕ್ಕೆ ಏನಂತ ಕರಿತೀವಿ ನಾವು ಇಂಟ್ರಾ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್. ಇಲ್ಲೇನಾಗುತ್ತೆ CH3CH2 ಏನಾಗುತ್ತೆ, ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್ ಅಕ್ರಾಸ್ ದಿ ಕಾರ್ಬನ್ ಡಬಲ್ ಬಾಂಡ್ ಇಮಿಡಿಯೇಟ್ಲಿ ಟರ್ನ್ ಮಾಡೋಕ್ಕಾಗಲ್ಲ. CH3CH2 ಏನು ಮಾಡಬೇಕು, ಹೊರಗಡೆ ಬರಬೇಕು, ಮತ್ತೆ ಏನಾಗಬೇಕು ಅದು ಅಟ್ಯಾಚ್ ಆಗುತ್ತೆ. ಸೊ ಈ ಥರ ರಿಯಾಕ್ಷನ್ಸ್ಗೆ ನಾವು ಏನಂತ ಕರಿತೀವಿ ಇಂಟ್ರಾ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್. ಇಲ್ಲೇನಾಗ್ತಾ ಇದೆ, ಮೊದಲನೇದು 1 ಬ್ಯೂಟಿನ್ ಮತ್ತು 2 ಬ್ಯೂಟಿನ ಕಂಪೇರ್ ಮಾಡಿದ್ರೆ 2 ಬ್ಯೂಟಿನ್ ಈಸ್ ಮೋರ್ ಸ್ಟೇಬಲ್. ಹಂಗಾಗಿ ಏನಾಗುತ್ತೆ, ಆ ಮಾಲಿಕ್ಯೂಲ್ಸ್ ತನ್ನಷ್ಟಕ್ಕೆ ತಾನೇ ರಿಅರೇಂಜ್ ಆಗಿ ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಥರ ರಿಯಾಕ್ಷನ್ಸ್ಗೆ ನಾವು ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದಿದೆ ಇಂಟರ್ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. Rearrangement in which the migration group is never fully detached from the system during the process of the migration is called as intramolecular rearrangement ಅಂತ ಹೇಳ್ತೀವಿ. ಸೊ ವಿತಿನ್ ದಿ ಮಾಲಿಕ್ಯೂಲ್ ಆಗ್ತಾ ಇರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಬೆಕ್ಮನ್ ರಿಅರೇಂಜ್ಮೆಂಟ್ ತೊಗೊಂಡಿದ್ದೀನಿ ಅಥವಾ ಡೈ ಫಾರ್ಮೇಷನ್ ತೊಗೊಂಡಿದ್ದೀನಿ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಟ್ರಿಪಲ್ ಬಾಂಡ್ N ಇದೆ. ಸೊ ಅದು ಹೋಗಿ ಇದಕ್ಕೆ ಅಟ್ಯಾಚ್ ಆಗ್ತಾ ಇದೆ. ಆದರೆ ಏನಾಗುತ್ತೆ, ಈ N ಡಬಲ್ ಬಾಂಡ್ N ಏನಿರುತ್ತಲ್ಲ, ಇಟ್ ರಿಮೈನ್ಸ್ ಲೈಕ್ ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅಂಥ ಟೈಪ್ ಆಫ್ ರಿಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಹಾಗಾದರೆ ಎಷ್ಟು ಟೈಪ್ ಆಫ್ ರಿಯಾಕ್ಷನ್ ನಾವೀಗ ಓದಿದ್ವಿ. ಜನರಲಿ ಬರುವಂಥದ್ದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ರಿಯಾಕ್ಷನ್, ಕಂಡೆನ್ಸೇಷನ್ ಅಥವಾ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಓದ್ತಾ ಹೋಗ್ತೀವಿ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫ್ರೀ ರಾಡಿಕಲ್ ಎಲೆಕ್ಟ್ರೋಫಿಲಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಮಾಡ್ತಾರೆ. ಅಡಿಷನ್ ರಿಯಾಕ್ಷನ್ ತೊಗೊಂಡ್ರೆ ಫ್ರೀ ರಾಡಿಕಲ್ ಎಲೆಕ್ಟ್ರೋಫಿಲಿಕ್ ನ್ಯೂಕ್ಲಿಯೋಫಿಲಿಕ್ ಅಂತೀವಿ. ಎಲಿಮಿನೇಷನ್ ಅಂದರೆ ಆಲ್ಫಾ ಬೀಟಾ ಎಲಿಮಿನೇಷನ್ ಅಂತೀವಿ. ರಿಅರೇಂಜ್ಮೆಂಟ್ ಅಂದರೆ ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ತೊಗೋಬೇಕು ಅಂತಂದರೆ ಈ ಮಾಲಿಕ್ಯೂಲ್ಸ್ನ ನಾನು ಕನ್ನಡದ ಸಂಧಿಗಳನ್ನ ನೀವು ಓದ್ತಿರ್ತೀರ. ಅಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಕನ್ನಡದಲ್ಲಿ ಓದಿರ್ತೀರ. 3 ಸಂಧಿಗಳಿದೆ. ಸೊ ಅದನ್ನು ನೀವೇನು ಮಾಡ್ಬೋದು, ಸಬ್ಸ್ಟಿಟ್ಯೂಷನು, ಅಡಿಷನು, ಎಲಿಮಿನೇಷನ್ ರಿಯಾಕ್ಷನ್ಗೆ ಕಂಪೇರ್ ಮಾಡ್ಕೊಂಡು ಓದ್ಕೋಬೋದು. ಸೊ ಈಗ ಲೋಪ ಸಂಧಿ ಅಂದರೆ ಏನಾಗುತ್ತೆ ಅಂದರೆ ಒಂದು ಹೋಗ್ಬಿಡುತ್ತೆ, ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ, ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಲೋಪ ಸಂಧಿ ಅಂತೀವಿ. ಸೊ ನಮ್ದು ಏನಿದೆಯಲ್ಲ ಎಲಿಮಿನೇಷನ್ ರಿಯಾಕ್ಷನ್, ನಮ್ಮ ಎಲಿಮಿನೇಷನ್ ರಿಯಾಕ್ಷನ್ ಏನಾಗುತ್ತೆ, ಸಮ್ ಆಫ್ ದಿ ಗ್ರೂಪ್ಸ್ ಆರ್ ಎಲಿಮಿನೇಟೆಡ್. ಸೊ ನಮ್ಮದು ಆದೇಶ ಸಂಧಿ ಲೋಪ ಸಂಧಿ ಯಾವುದು ಅಂದರೆ ನಮ್ಮದು ಎಲಿಮಿನೇಷನ್ ರಿಯಾಕ್ಷನ್ ನಾವು ಲೋಪ ಸಂಧಿಗೆ ಈಕ್ವೇಟ್ ಮಾಡ್ಕೋಬೋದು. ಆ ಥರ ಅಡಿಷನ್ ರಿಯಾಕ್ಷನ್ನ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ನಾವೇನು ಮಾಡ್ತಾ ಇದ್ದೀವಿ, ಯಾವುದನ್ನೋ ಅಡಿಷನ್ ಮಾಡ್ತಾ ಇದ್ದೀವಿ. ಆಗಮ ಸಂಧಿ ಅಂದರೆ ಹೊಸದಾಗಿ ಆ್ಯಡ್ ಆಗ್ತಾ ಇದೆ, ಹೊಸದಾಗಿ ಆಗಮ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ನಾನು ಅಡಿಷನ್ ರಿಯಾಕ್ಷನ್ಗೆ ಕಂಪೇರ್ ಮಾಡ್ಕೋಬೋದು. ಆಗಮ ಸಂಧಿನ ನಾನು ಅಡಿಷನ್ ರಿಯಾಕ್ಷನ್. ಇನ್ನೊಂದಿದೆ ಆದೇಶ ಸಂಧಿ, ಒಂದು ಹೋಗಿ ಇನ್ನೊಂದು ಬರುತ್ತೆ, ಅಂಥದಕ್ಕೆ ನಾವು ಆದೇಶ ಸಂಧಿ ಇರ್ತೀವಿ. ಅದನ್ನು ನಾನು ಈಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ನಾನು ಈಕ್ವೇಟ್ ಮಾಡ್ಕೋಬೋದು. ನಿಮಗೆ ಅನ್ಕೋಬೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಇದೆ, ತುಂಬ ಯೂಸ್ ಸ್ಟ್ರಕ್ಚರ್ಸ್ ಇದೆ ಅಂತ. ವೆರಿ ಸಿಂಪಲ್ ರಿಯಾಕ್ಷನ್, ಓನ್ಲಿ 2 ರಿಂದ 3 ರಿಯಾಕ್ಷನ್ ಅಷ್ಟೇ ನಮಗಿದೆ. ಲಕ್ಷಾಂತರ ಮಿಲಿಯನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರೂ ಆಗುವಂಥದ್ದು ಎಷ್ಟು, ಬರೀ 3 ರಿಯಾಕ್ಷನ್ಸ್ ಆಗ್ತಾ ಇದೆ, 4 ರಿಯಾಕ್ಷನ್ಸ್ ಆಗ್ತಾ ಇದೆ. ನಾವು ಹಂಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಸಿಂಪಲ್ ಇದೆ. ನೀವು ಯಾವುದೇ ರಿಯಾಕ್ಷನ್ ತೊಗೊಂಡ್ರು ಈ 4 ರಿಂದ 5 ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಅದು ಬೀಳಲೇಬೇಕು. ಹಂಗಾಗಿ ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋವಂಥದ್ದು ನಿಮಗೆ ಈಸಿ ಆಗುತ್ತೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅನ್ನೋರಿಗೆ ನಿಮಗೆ ಇದು ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅರ್ಥ ಮಾಡ್ಕೊಂಡ್ರೆ sp3 ಅಂದ್ರೇನು, sp2 ಅಂದ್ರೇನು, sp ಅಂದ್ರೇನು, ಡಬಲ್ ಬಾಂಡ್ ಅಂದ್ರೇನು, ಸಿಂಗಲ್ ಬಾಂಡ್ ಅಂದ್ರೇನು, ಆಲ್ಕೀನ್ಸ್ ಅಂದ್ರೇನು, ಆಲ್ಕೈನ್ಸ್ ಅಂದ್ರೇನು, ಅಡಿಷನ್ ರಿಯಾಕ್ಷನ್ ಅಂದ್ರೇನು, ಎಲಿಮಿನೇಷನ್ ರಿಯಾಕ್ಷನ್ ಅಂದ್ರೇನು, ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಯ್ತು ಅಂತಂದರೆ ಈಸಿಯಾಗಿ ನಿಮ್ಗೆ ಏನು ಮಾಡ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಕ್ರ್ಯಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆ ರಿಯಾಕ್ಟೆಂಟ್ಸ್ನ ನೀವು ಗಟ್ಟು ಹೊಡಿಯೋದು ಬೇಕಾಗಲ್ಲ. ಏನು ಬರುತ್ತೆ ಆ ರಿಯಾಕ್ಟೆಂಟ್ಸು ಕಂಬೈನ್ ಆದಾಗ ಪ್ರಾಡಕ್ಟ್ ಏನು ಬರುತ್ತೆ, ನಂದು ಕಂಡೀಷನ್ಸ್ ಏನಿದೆ, ಅದ್ರ ಮೇಲೆ ನೀವು ಈಸಿಯಾಗಿ ನಿಮ್ಮಷ್ಟಕ್ಕೆ ನೀವೇ ಏನು ಮಾಡ್ಕೋಬೋದು, ಅದನ್ನು ಅರ್ಥ ಮಾಡ್ಕೊಳ್ಬೋದು. ಸೊ ನಾವು ಫಸ್ಟ್ ಏನು ಮಾಡ್ತಿದ್ವಿ, ನಿಮಗೆ ಮೆಕ್ಯಾನಿಸಮ್ ಕಲಿಸ್ತಾರೆ. ಮೆಕ್ಯಾನಿಸಮಲ್ಲಿ ಏನು ಹೇಳ್ತೀವಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್, ಹೌ ದ ಓಲ್ಡ್ ಬಾಂಡ್ ಇಸ್ ಫಾರ್ಮ್ಡ್, ಹೌ ದ ಇಂಟರ್ಮೀಡಿಯೇಟ್ಸ್ ಇಸ್ ಫಾರ್ಮ್, ಹೌ ದ ಪ್ರಾಡಕ್ಟ್ ಇಸ್ ಫಾರ್ಮ್. ಅಂದರೆ ನಿಮ್ಮದು ರಿಯಾಕ್ಟೆಂಟ್ ಏನಾಗ್ತದೆ, ಓಲ್ಡ್ ಬಾಂಡ್ ಬ್ರೇಕ್ ಆಗಿ ಎಲ್ಲಿ ಬ್ರೇಕ್ ಆಯಿತು, ಯಾಕೆ ಅಲ್ಲೇ ಬ್ರೇಕ್ ಆಯಿತು, ಸೊ ಪ್ರಾಡಕ್ಟ್ ಬಂತು, ಯಾವ ಇಂಟರ್ಮೀಡಿಯೇಟ್ ಬಂತು, ಅದು ಯಾವ ಪಾತ್ನ ತೊಗೊಳ್ತು, ಯಾಕೆ ನಿಮ್ಗೆ ಅದೇ ಪ್ರಾಡಕ್ಟ್ ಬಂತು, ಈ ರಿಯಾಕ್ಷನ್ ಇತ್ತು ಅಥವಾ ಈ ಪಾತ್ನ ತೊಗೊಳ್ತು, ಇದೇ ರಿಯಾಕ್ಟೆಂಟ್ ಇತ್ತು ಅಥವಾ ಇದೇ ನಿಮಗೆ ಅಟ್ಯಾಕಿಂಗ್ ಸ್ಪೀಷೀಸ್ ಇತ್ತು ಅಂದರೆ ನಿಮ್ಗೆ ಇದೇ ಪ್ರಾಡಕ್ಟ್ ಬರುತ್ತೆ ಅಂತ ನೀವು ರಿಯಾಕ್ಷನ್ ನೋಡಿದ
ತಕ್ಷಣ, ರಿಯಾಕ್ಟೆಂಟ್ಸ್ ನೋಡಿದ ತಕ್ಷಣ, ಕಂಡೀಷನ್ ನೋಡಿದ ತಕ್ಷಣ ನೀವೇನು ಮಾಡ್ಕೋಬೋದು, ಇದೇ ಕಾಂಪೌಂಡ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಯು ಹ್ಯಾವ್ ಟು ಹ್ಯಾವ್ ದಿ ಪ್ರೆಸೆನ್ಸ್ ಆಫ್ ಮೈಂಡ್. ಕಾನ್ಷಿಯಸ್ ಆಗಿ ನೀವೇನು ಮಾಡಬೇಕಾಗತ್ತೆ, ಓದಬೇಕಾಗುತ್ತೆ. ಯಾಕೆ ಇದು ಪ್ರಾಡಕ್ಟ್ ಬರ್ತಾ ಇದೆ, ಲೈಕ್ ಎ ಮ್ಯಾಥಮೆಟಿಕ್ಸ್ 2+2 = 4 ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇದು ಈ ಥರ ಆಗ್ತಾ ಇದೆ, ಹಾಗಾಗಿ ಈ ಥರ ಪ್ರಾಡಕ್ಟ್ ಬರ್ತಾ ಇದೆ, ನನಗೆ ಈಸಿಯಾಗಿ ಏನಾಗ್ತಾ ಇದೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಗಮನ ಇಟ್ಟು ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ, ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಕಲ್ತ್ಕೊಂಡು ಹೋಗ್ಬೋದು. ಸೊ ರಿಮೆಂಬರ್, ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್, ನಥಿಂಗ್ ಟು ವರಿ ಅಬೌಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಜಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.